ವಯನಾಡು ಭೂದುರಂತದಲ್ಲಿ ಇದೀಗ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಇನ್ನು ಮಣ್ಣಿನಡಿ ಸಿಲುಕಿದಂತಹ ಮೃತದೇಹವನ್ನು ಎನ್ಡಿಆರ್ಎಫ್ ಸಿಬ್ಬಂದಿ ನಿರಂತರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದು ಈಗಾಗಲೇ 7 ಜನರ ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ. ನಾಪತ್ತೆಯಾಗಿದ್ದಂಥ 5 ಪೈಕಿ 4 ಮೃತದೇಹಗಳಿಗಾಗಲೇ ಪತ್ತೆಯಾಗಿದ್ದು ಉಳಿದ ಒಬ್ಬರಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ಸಾಕಷ್ಟು ತೊಡಕುಗಳು ಕೂಡ ಸಂದರ್ಭದಲ್ಲಿತ್ತು. ಅದೆಲ್ಲವನ್ನು ಮೆಟ್ಟಿನಿಂದ ಈಗ ನಿರಂತರ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಒಂದು ಕಡೆ ಮಳೆ ಕೂಡ ಸಿಗ್ತಾ ಇತ್ತು, ಇನ್ನೊಂದು ಕಡೆ ಬದಿ ನೀರು ಕೂಡ ಅಲ್ಲಿ ತುಂಬುತ್ತಾ ಇತ್ತು. ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಈಗ 7 ಮಂದಿ ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ. ಇನ್ನೂ ಒಂದು ಮೃತದೇಹ ಸಿಗುವಂತಹ ಸಾಧ್ಯತೆಗಳಿದ್ದು ನಿರಂತರ ಕಾರ್ಯಾಚರಣೆ ಮುಂದುವರೆದಿದೆ. ಹೀಗೆ ಕಲ್ಲಾಡಿಯಲ್ಲಿ ಸಂಭವಿಸಿರುವಂತಹ ಭೂಕುಸಿತ ಇತ್ತಲ್ಲ, ಕೃತಕ ಮಣ್ಣಿನ ಗುಡ್ಡದಿಂದಲೇ ಸಂಭವಿಸಿರುವಂತಹ ದುರಂತ ಅಂತ ಈಗ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂತಹ ಸಂಗತಿ. ಸುರಂಗ ಮಾರ್ಗ ಕಾಮಗಾರಿಗಾಗಿ ಮಣ್ಣು ತೆಗೆಯಲಾಗಿತ್ತು. ಆ ಮಣ್ಣನ್ನ ಏನ್ ಮಾಡಿದ್ರು, ತೆಗೆದಿದ್ದ ಮಣ್ಣೆಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ತಾ ಇದ್ರಲ್ಲ, ಅದೊಂದು ಕೃತಕ ಬೆಟ್ಟದ ರೀತಿಯಾಗಿ ಆಗೋಗಿತ್ತಂತೆ. ಸುರಂಗದ ಮಣ್ಣು ತೆರವು ಮಾಡದೆ ಸ್ಥಳದಲ್ಲೇ ಅದನ್ನ ಸಂಗ್ರಹ ಮಾಡಲಾಗಿತ್ತು. ಸುರಂಗ ಮಾರ್ಗ ಕಾಮಗಾರಿ ನಿಲ್ಲಿಸುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಮಣ್ಣು ತೆರವುಗೊಳಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿತ್ತಂತೆ. ಸೊ ಆದ್ರೂ ಆ ಮಣ್ಣನ್ನ ತೆರವು ಮಾಡಿಲ್ಲ. ನೋಡಿ, ಅದೇನು ಸಣ್ಣಾಟದ ಮಣ್ಣಲ್ಲ ಅದು. ಈ ಬಹಳ ಮಣ್ಣನ್ನ ಈ ಸುರಂಗ ಮಾಡುವಂತ ಸಂದರ್ಭದಲ್ಲಿ ತೆಗೆದುಕೊಂಡ್ಬಂದು ಹೊರಗಡೆ ಇಟ್ಟಿದ್ದಾರೆ. ಅದನ್ನ ಅಲ್ಲಿಂದ ತೆರವು ಮಾಡಬೇಕಿತ್ತು. ಅಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಹರಿಯೋ ನೀರಿಗೆಲ್ಲ ಅದು ಬಹಳ ತಡೆ ಕೊಡೋದು, ಮತ್ತೊಂದು ಈ ಥರದ್ದೆಲ್ಲ ಸಮಸ್ಯೆ ಉಂಟು ಮಾಡ್ತಾ ಇತ್ತು. ಇವ್ರುಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ನ್ಯಾಷನಲ್ ಹೈವೇ ಅವರಾಗಿರ್ಬೋದು, ಜೊತೆಗೆ ಈ ರೀತಿಯಾದಂಥ ಕೊಂಕಣ್ ರೈಲ್ವೆ ಮತ್ತೊಂದು ಕಾಮಗಾರಿ ಸಂದರ್ಭದಲ್ಲಿ, ಸೆಂಟ್ರಲ್ ಏಜೆನ್ಸಿಗಳಿಂದ ನಡೀತಾ ಇರುವಂಥ ಕಾಮಗಾರಿ ಸಂದರ್ಭದಲ್ಲಿ ಇದನ್ನೆಲ್ಲ ಅವ್ರು ಸರಿಯಾಗಿ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಮೇಲಿನ ಮೇಲೆ ಆರೋಪ. ಉತ್ತರ ಕನ್ನಡದಲ್ಲಿ ಮೊನ್ನೆ ಈ ಕಳೆದ ವರ್ಷ ಆದಂಥ ದುರಂತ ಆಗಿರ್ಬೋದು, ಕೇರಳದಲ್ಲಿ ಸಂಭವಿಸಿರುವಂಥ ಕೆಲ ದುರಂತಗಳಲ್ಲಿ ಇವ್ರ ಕಾಮಗಾರಿಯಿಂದನೇ ಆಗಿರುವಂಥ ದುರಂತ ಅಂತ ಆರೋಪ ಮಾಡಲಾಗ್ತಾ ಇದೆ. ಅದಕ್ಕೆ ಈ ಪಟ್ಟಿ ಕೂಡ ಈಗ ಸೇರ್ಕೊಂಡಿದೆ. ನಾವು ಪ್ರತಿನಿಧಿ ರಾಮ್ ಈ ದುರಂತ ನಡೆದಂಥ ಸ್ಥಳದಿಂದ ಒಂದು ವರದಿಯನ್ನು ಕೊಟ್ಟಿದ್ರು, ಬನ್ನಿ ನೋಡ್ಕೊಂಬೋಣ. ಮಳೆಗಾಲ ಬಂತಂದ್ರೆ ಸಾಕು, ದೇವರನಾಡು ಕೇರಳದ ವೈನಾಡಿನಲ್ಲಿ ಗುಡ್ಡದ ಭೂತದ ಭೀತಿ ಎದುರಾಗ್ತದೆ. 2024ರಲ್ಲಿ ಅಂದರೆ 2 ವರ್ಷಗಳ ಹಿಂದೆ ಬೆಟ್ಟಕ್ಕೆ ಬೆಟ್ಟವೇ ಕುಸಿದು ಸಾಕಷ್ಟು ಅನಾಹುತಗಳಾಗಿತ್ತು. ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿ ಹೋಗಿತ್ತು. ನಾನೀಗ ಆ ಕಲ್ಲಾಡಿ ಗ್ರಾಮದ ಬಳಿ ಏನು ದುರಂತ ನಡೀತು ಅಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಬಾರಿ ಅಂದರೆ ಸಾಮಾನ್ಯವಾಗಿ ಪ್ರಕೃತಿ ಮುನಿಸ್ಕೊಂಡು ಪ್ರಕೃತಿ ದತ್ತವಾದಂತಹ ವಿಕೋಪಗಳು ಆಗ್ತಾ ಇತ್ತು. ಆದರೆ ಈ ಬಾರಿ ಆದಂಥದ್ದು ಮ್ಯಾನ್ ಮೇಡ್ ಡಿಸಾಸ್ಟರ್, ಅಂದರೆ ಮನುಷ್ಯನ ಆ ಒಂದು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನದಿಂದಾಗಿಯೇ ಈ ಒಂದು ಅವಘಡ ಸಂಭವಿಸಿದಂಥದ್ದು. ಸಾಕಷ್ಟು ಸಾವು ನೋವುಗಳು ಆಗಿದ್ದಂಥದ್ದು. ಈ ಸ್ಥಳವನ್ನು ನೀವು ಸೂಕ್ಷ್ಮವಾಗಿ ಗಮನಿಸೋದಾದರೆ, ಬೆಟ್ಟ ಗುಡ್ಡಗಳಿಂದ ಆವೃತವಾದಂತಹ ಈ ಒಂದು ಪ್ರದೇಶದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಸುರಂಗದ ಕಾಮಗಾರಿಯನ್ನು ಕೈಗೊಂಡಂಥದ್ದು. 20 ಕಿಲೋಮೀಟರ್ನ ರಸ್ತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅದು ಅವಶ್ಯಕತೆ ಇದೆ. ಯಾಕಂದರೆ ಬೆಟ್ಟ ಗುಡ್ಡಗಳಿಂದ ಆವೃತವಾದಂತಹ ಈ ಪ್ರದೇಶ ಆಗಿತ್ತು. ಮತ್ತು ಇಲ್ಲಿ ಕಾಮಗಾರಿ ಆರಂಭಿಸಿದ್ರು ಸಹ ಅದನ್ನ ವೈಜ್ಞಾನಿಕವಾಗಿ ಮಾಡುವಂಥ ಕೆಲಸ ಆಗಿಲ್ಲ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಈ ಒಂದು ಬೆಟ್ಟ ನೀವೇನು ನೋಡ್ತಾ ಇದ್ದೀರಾ, ಆರಂಭದಲ್ಲಿ ಕುಸಿತ ಕಂಡಂತಹ ಸ್ಥಳ ಏನಿದೆ ಅಲ್ಲಿಂದ ಮಣ್ಣು ಇಳಿಜಾರು ಪ್ರದೇಶಕ್ಕೆ ಬಂದರೂ ಸಹ ಹೆಚ್ಚಿನ ಅನಾಹುತ ಆಗ್ತಾ ಇರಲಿಲ್ಲ. ಆದರೆ ಈ ಒಂದು ಟನಲ್ನ ನಿರ್ಮಾಣಕ್ಕಾಗಿ ತೆಗೆದಿದ್ದಂತಹ ಕಾಮಗಾರಿಯ ಮಣ್ಣನ್ನು ಇಲ್ಲೇ ಶೇಖರಿಸಲಾಗಿತ್ತು, ಅದು ಅವೈಜ್ಞಾನಿಕವಾಗಿ. ಮತ್ತು ಈ ಮಳೆಗಾಲ ಆರಂಭವಾದ ತಕ್ಷಣ ಮತ್ತು ವಿಪರೀತವಾದಂಥ ಮಳೆ ಆದ ತಕ್ಷಣ ಜಿಲ್ಲಾಡಳಿತ ಈ ಬಗ್ಗೆ ಸೂಚನೆಯನ್ನು ನೀಡಿತ್ತು, ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಹೇಳಿತ್ತು. ಹೀಗಾಗಿ ಕಾಮಗಾರಿಯನ್ನೇನೋ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಕೆಲ ಕಾರ್ಮಿಕರು ಎಲ್ಲರೂ ಸಹ ಇದೇ ಸ್ಥಳದಲ್ಲಿ ಇದ್ದರು. ಮತ್ತು ಮತ್ತೊಂದು ಗಂಭೀರವಾದ ಸೂಚನೆಯನ್ನು ನೀಡಲಾಗಿತ್ತು. ಅದೇನಂದ್ರೆ, ಇಲ್ಲಿ ಶೇಖರವಾಗಿರುವಂತಹ ಏನು ಮಣ್ಣು ಕಾಣ್ತಾ ಇದೆ, ಒಂದು ಆ ಭಾಗದಲ್ಲಿ ಆ ಟಾರ್ಪಾಲನ್ನು ಮುಚ್ಚಿ ಇಟ್ಟಿರುವಂತಹ ಆ ಮಣ್ಣೇನಿದೆ ಅದು, ಮತ್ತೆ ಅದೇ ಮಾದರಿಯಲ್ಲಿ ಎಡಭಾಗದಲ್ಲಿ ಏನೇನು ಈ ಗುಡ್ಡದ ಮಣ್ಣು ಕುಸಿತ ಆಗಿದೆ ಆ ಸ್ಥಳದಲ್ಲೂ ಸಹ ಶೇಖರಣೆ ಮಾಡಿ ಇಡಲಾಗಿತ್ತು. ಜಿಲ್ಲಾಡಳಿತದಿಂದ ಬರವಣಿಗೆಯಲ್ಲಿ ಲಿಖಿತ ರೂಪದಲ್ಲಿ ಸೂಚನೆಯನ್ನು ಕೊಡಲಾಗಿತ್ತು, ಆ ಮಣ್ಣನ್ನು ತೆರವುಗೊಳಿಸಿ ಬೇರೆ ಕಡೆಗೆ ಹಾಕಿ, ಇಲ್ಲವಾದರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಮಳೆಯ ಅಬ್ಬರ ಆರ್ಭಟ ಜೋರಾಗಿರುತ್ತೆ, ಈ ರೀತಿಯಾದಂತಹ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಯಾರೂ ಸಹ ಅದನ್ನು ಪಾಲಿಸಿರಲಿಲ್ಲ ಮತ್ತು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಅದೇ ಕಾರಣಕ್ಕಾಗಿ ಅದೇ ಮಣ್ಣು ಈಗ ಇಲ್ಲಿ ಅಂದರೆ ಆ ಒಂದು ಬೆಟ್ಟದ ಮಣ್ಣಿನ ಜೊತೆಗೆ ಸೇರಿಕೊಂಡು ಇಂತಹ ಒಂದು ದೊಡ್ಡ ಅನಾಹುತ ಆಗಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಆದರೆ ಈ ಬಾರಿ ಇಲ್ಲಿದ್ದಂತಹ ಜನರ ಒಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿತನದಿಂದಾಗಿ ಅಮೂಲ್ಯವಾದಂತಹ ಪ್ರಾಣಗಳು ಕಳೆದು ಹೋಗಿರುವಂಥದ್ದು. ಹೀಗಾಗಿ ಇದು ಎಚ್ಚರಿಕೆಯ ಗಂಟೆ ಆಗಬೇಕು, ಎಲ್ಲರಿಗೂ ಪಾಠವಾಗಬೇಕು. ಯಾಕಂದರೆ ವೈನಾಡಿನ ಮಣ್ಣು ಅದೇ ರೀತಿಯಾಗಿರುವಂಥದ್ದು, ಸಾಕಷ್ಟು ಅಂದರೆ ಸಡಿಲವಾಗಿರುವಂಥದ್ದು. ಒಂದು ಕಡೆ ಪ್ರಕೃತಿಯನ್ನು ನಾಶ ಮಾಡ್ಕೊಂಡು ಬರ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯಾದಂತಹ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ಇದ್ದರೆ ಇಂತಹ ಅವಘಡಗಳು ಮತ್ತಷ್ಟು ಸಂಭವಿಸ್ತವೆ, ಅಮೂಲ್ಯ ಜೀವಗಳು ಬಲಿಯಾಗ್ತವೆ. ಸಂಬಂಧಪಟ್ಟವರು ಈಗಲೇ ಎಚ್ಚೆತ್ತುಕೊಳ್ಬೇಕು. ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರದ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ, ದೌರ್ಜನ್ಯ ನಿಲ್ಲಬೇಕು. ಆಗ ಮಾತ್ರ ಇಂತಹ ಅವಘಡಗಳಿಗೆ ಶಾಶ್ವತವಾದಂತಹ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗುತ್ತದೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ವಯನಾಡು.